ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ತಂದೆಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಏನೋ ವ್ಯತ್ಯಾಸಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ಕಾರ್ಯಕ್ರಮಗಳಲ್ಲಿ ಅಸ್ತವ್ಯಸ್ತ ಆಗುವಂಥದ್ದು, ಕಾರ್ಯಕ್ರಮಗಳು ರದ್ದಾಗುವಂಥದ್ದು, ಈ ರೀತಿಯ ಸೂಚನೆಗಳು ಕಾಣ್ತಾ ಇರುವಂಥದ್ದು. ಭಾವನಾತ್ಮಕವಾಗಿ ವರ್ತನೆ ಮಾಡೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಮಾನಸಿಕವಾಗಿ ಅದೆಲ್ಲವದನ್ನು ಎದುರಿಸೋದಕ್ಕೆ ಸಿದ್ಧವಾಗಿರಬೇಕು ಅಂತಕ್ಕಂತಹದ್ದು. ಬೇರೆಯವರಿಗೆ ಸಹಾಯ ಸಹಕಾರ ಎಲ್ಲವನ್ನೂ ಕೂಡ ನೀವು ಮಾಡ್ತೀರಿ, ಆದರೆ ಸಲಹೆಗಳು ಮಾತ್ರ ಸೂಕ್ತವಾಗಿರುವುದಿಲ್ಲ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾದಂತಹದ್ದು. ಮಾನಸಿಕವಾದಂತಹ ನೋವಿನಲ್ಲಿರ್ತಕ್ಕಂತಹ ನಿಮಗೆ ಯಾವುದೂ ಕೂಡ ಬೇಕಾಗುವುದಿಲ್ಲ. ಅಂದರೆ ಯಾರು ಏನು ಹೇಳ್ತಾರೆ, ನಾನು ಬೇರೆಯವರಿಗೆ ಏನು ಹೇಳಬೇಕಾಗಿದೆ, ಇದು ಯಾವುದರ ಬಗ್ಗೆ ಅರಿವು ಆ ಕ್ಷಣದಲ್ಲಿ ನಿಮಗೆ ಬೇಡ ಅಂತ ಹೇಳಿ ಅನಿಸುವ ಹಾಗಿರುತ್ತೆ. ಮನೆಯವರ ವಿಶ್ವಾಸಕ್ಕೆ ಧಕ್ಕೆ ಬಾರದೇ ಇರುವ ಹಾಗೆ ನೀವು ನಡ್ಕೊಳ್ಳಿ. ನಿಮ್ಮ ಬಗ್ಗೆ ಇಡೀ ಕುಟುಂಬದವರು ಏನೋ ಒಂದು ಗೌರವವನ್ನು ಇಟ್ಕೊಂಡಿರ್ತಾರೆ, ಅದನ್ನು ಹಾಗೇ ಉಳಿಸ್ಕೊಳ್ಬೇಕು, ಅದಕ್ಕೆ ಧಕ್ಕೆ ಬರಬಾರ್ದು. ನಿಮ್ಮ ಬಗ್ಗೆ ಅದೇ ಪ್ರೀತಿ ವಿಶ್ವಾಸ ಪ್ರತಿಯೊಂದು ಕೂಡ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಲೌಕಿಕವಾದಂತಹ ಜೀವನಕ್ಕೆ ಕೊಟ್ಟಂತಹ ಬೆಲೆಯನ್ನು ಮನುಷ್ಯತ್ವಕ್ಕೆ ಕೊಡದಲೇ ನಿಮ್ಮ ಮರ್ಯಾದೆಯನ್ನು ಕಡಿಮೆ ಮಾಡಿಕೊಳ್ತೀರಿ. ಕೇವಲ ಹಣ ವ್ಯವಹಾರ ಇದು ಮಾತ್ರ ಜೀವನ ಅಲ್ಲ. ಮನುಷ್ಯತ್ವ, ಯಾರೋ ಕಷ್ಟದಲ್ಲಿದ್ದಾರೆ, ಇನ್ಯಾರೋ ಸಮಸ್ಯೆಯಲ್ಲಿದ್ದಾರೆ, ಯಾರೋ ನೋವಲ್ಲಿದ್ದಾರೆ, ಯಾರೋ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತಾದಾಗ ನಿಮ್ಮ ಕೈಲಾದಂತಹ ಸಹಾಯವನ್ನು ಆ ಸಂದರ್ಭಕ್ಕೆ ಅನುಗುಣವಾಗಿ ನಿಮ್ಮ ಯೋಗ್ಯತೆ ನಿಮ್ಮ ದಕ್ಷತೆಗೆ ತಕ್ಕ ಹಾಗೆ ಮಾಡಬೇಕಾದಂಥದ್ದು ಮಾನವೀಯತೆ. ಅಯ್ಯೋ ಪಾಪ ಅಂತ ಅಂದರೂ ಕೂಡ ಎಷ್ಟೋ ಒಂದು ಸಮಾಧಾನ ಆಗುವಂತಹ ಕೆಲವು ಸಂದರ್ಭಗಳು ಇರುವಂಥದ್ದಿರುತ್ತೆ. ಮಾನಸಿಕವಾದಂತಹ ಧೈರ್ಯ ಸ್ಥೈರ್ಯ, ಆ ಒಂದು ಸಹೋದರ ಭಾವ, ಇವೆಲ್ಲವನ್ನು ತೋರಿಸ್ಬೇಕಾದಂತಹದ್ದು ಅತಿ ಮುಖ್ಯವಾಗುತ್ತೆ. ನಿಮ್ಮ ಜೀವನ ಏನೇ ಇದ್ದರೂ ಕೂಡ ಅದು ಕೇವಲ ಆಶಾದಾಯಕವಾದಂಥದ್ದು. ಒಂದೇ ರೀತಿಯಲ್ಲಿರುತ್ತೆ, ಚೆನ್ನಾಗೇ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾವ ಕ್ಷಣದಲ್ಲಿ ಯಾವ ವ್ಯತ್ಯಾಸಗಳು ಯಾರಿಗೆ ಬೇಕಾದರೂ ಎಲ್ಲಿ ಬೇಕಾದರೂ ಕೂಡ ಆಗಬಹುದು ಅನ್ನುವಂಥದ್ದು ಪ್ರಕೃತಿಯಲ್ಲಿರತಕ್ಕಂತಹ ಸಾಮಾನ್ಯವಾದಂತಹ ನಿಯಮ. ಇದು ಪೂರ್ವಭಾವಿಯಾಗಿ ಯಾರಿಗೂ ಕೂಡ ತಿಳಿದಲೇ ಆಗ್ತಕ್ಕಂಥದ್ದಾಗುತ್ತೆ. ಆರೋಗ್ಯ ವ್ಯವಹಾರ ಇದು ಒಂದು ಕಡೆ ಆದರೆ, ಒಂಟಿತನ ಮತ್ತೊಂದು ಕಡೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಇದೆಲ್ಲವನ್ನು ಎದುರಿಸಲೇಬೇಕಾದಂಥದ್ದು ಮನುಷ್ಯನ ಜನ್ಮ. ಈ ಜನ್ಮದಲ್ಲಿ ಹುಟ್ಟಿದ ಮೇಲೆ ನಾವು ಮಾಡಿಕೊಂಡಂತಹ ಕೆಲವು ಒಡಂಬಡಿಕೆಗಳನ್ನು ನಾವು ಅನುಭವಿಸಿಯೇ ತೀರಬೇಕಾದಂಥದ್ದಾಗತ್ತೆ. ತಪ್ಪಿನ ಅರಿವಾಗಬೇಕು, ಅದರ ಬಗ್ಗೆ ಚಿಂತನೆಯನ್ನು ಮಾಡಿ ಅದು ಸರಿಯಾಗತ್ತೆ. ಕಳೆದಂತಹ ಸಮಯ ಯಾವುದೇ ಕಾರಣಕ್ಕೂ ಮತ್ತೆ ಮತ್ತೆ ಸಿಕ್ಕೋದಿಲ್ಲ. ಬಹಳ ಅಮೂಲ್ಯವಾದಂತಹ ಸಮಯವನ್ನು ಹಾಳು ಮಾಡಿಕೊಳ್ಳುವಂಥದ್ದು ದೊಡ್ಡದಲ್ಲ. ಆಲಸ್ಯವೋ ನಿದ್ಯೆಯೋ ಸೋಮಾರಿತನವೋ ಅಥವಾ ಇನ್ಯಾವುದು ಬೇರೆ ಬೇರೆ ಬೇಡದೇ ಇರತಕ್ಕಂತಹ ವಿಚಾರಗಳಲ್ಲಿ ಮಗ್ನರಾಗಿರ್ತಕ್ಕಂಥದ್ದು ಇದು ಮುಖ್ಯವಾಗೋದಿಲ್ಲ. ನಾವು ಸರಿಯಾಗಿದ್ದರೆ ಏನನ್ನು ಬೇಕಾದರೂ ಕೂಡ ಸಾಧನೆ ಮಾಡಬಹುದು ಅನ್ನುವಂಥದ್ದು ಗೊತ್ತಾಗಬೇಕು. ಜೀವನದಲ್ಲಿ ಜುಗುಪ್ಸೆ ಕಾಡುವಂಥದ್ದು, ನನಗೇನೂ ಬೇಡಪ್ಪ ಅಂತ, ಅಂದರೆ ಏನೂ ಮಾಡೋಕ್ಕಾಗದಲೇ ಏನೂ ಬೇಡಪ್ಪ ಅಂತ ಹೇಳುವಂಥದ್ದು, ಅಂತಹ ಸೋಮಾರಿತನವೋ ಆಲಸ್ಯವೋ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಸಪ್ತ ಋಷಿಗಳನ್ನು ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಶುಭವಾಗಿ. ಮಿಥುನ ರಾಶಿ. ಉದ್ಯೋಗ ಆಕಾಂಕ್ಷಿಗಳಿಗೆ ಶುಭ ಇರತಕ್ಕಂತಹ ದಿವಸ ಇದು. ವ್ಯಾವಹಾರಿಕವಾಗಿ ವೃತ್ತಿಯಲ್ಲಿ ಹೊಸ ಸಿಬ್ಬಂದಿಯಿಂದ ಅಥವಾ ಹೊಸ ಕೆಲಸಗಾರರಿಂದ ನಿಮಗೆ ಏನೋ ಒಂದು ರೀತಿಯ ಕಿರುಕುಳ ಜಗಳವಾಗ್ತಕ್ಕಂಥದ್ದು. ಅವರಿಗೆ ಅನುಭವ ಇರುವುದಿಲ್ಲ, ನೀವು ಹೇಳಿದ್ದು ಅವರಿಗೆ ಅರ್ಥ ಆಗೋದಿಲ್ಲ. ಅವರ ಒಂದು ಸಹಾಯ ಸಹಕಾರ, ಅವರ ಜೊತೆಯಲ್ಲೇ ಕೆಲಸ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ತುಂಬ ಕಿರಿಕಿರಿಯನ್ನು ಅನುಭವಿಸ್ತೀರಿ ಅಂತಕ್ಕಂಥದ್ದು. ನಿಮ್ಮ ಪಿತ್ರಾರ್ಜಿತವಾದಂತಹ ಆಸ್ತಿಗೆ ಇನ್ನೊಂದಷ್ಟು ಸೇರ್ಪಡೆಯಾಗ್ತಕ್ಕಂಥದ್ದು, ಪಿತ್ರಾರ್ಜಿತವಾದಂತಹ ಆಸ್ತಿ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದಂತಹ ಕಲಾವಿದರಿಗೆ ತುಂಬ ಅದೃಷ್ಟದ ದಿವಸ ಅಂತ ಹೇಳಬೇಕು. ಹಲವಾರು ರೀತಿಯಲ್ಲಿ ಗೌರವ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಪ್ರತಿಭೆಯನ್ನು ವೃದ್ಧಿಗೊಳಿಸ್ಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ.
ಅಂತಹ ಪ್ರತಿಭೆಯನ್ನು ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಪ್ರಚಾರ ಮಾಡಿ ಪ್ರಸಾರ ಮಾಡಿ ಮುಂದಿನ ಪೀಳಿಗೆಗೆ ಮಾದರಿಯಾಗಿ ಅಂತಕ್ಕಂಥದ್ದು ಕಳಕಳಿ. ಕುಬೇರ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ, ಶುಭವಾಗಿ. ಕರ್ಕಾಟಕ ರಾಶಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿವಸ. ಅಂದರೆ ದಿವಸ ಪರವಾಗಿಲ್ಲಪ್ಪ ಅಂತ ಹೇಳಿ ಸಮಾಧಾನ ಮಾಡಿಕೊಳ್ಳುವಂಥದ್ದಾಗುತ್ತೆ. ದಿನ ಚೆನ್ನಾಗಿದೆ, ಹೊಸದನ್ನು ಆರಂಭ ಮಾಡೋದಕ್ಕೆ ಸಕಾಲದಲ್ಲಿ ಚಿಂತನೆಯನ್ನು ಮಾಡಬೇಕು. ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಬೇಕು, ಅಥವಾ ಅಭ್ಯುದಯ, ಇನ್ನು ವ್ಯಾಪಾರವೋ ವ್ಯವಹಾರವೋ ಇನ್ಯಾವುದೋ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅಂತಂದರೆ ಒಳ್ಳೆಯ ಸಮಯವನ್ನು ನೋಡಿ ಖಂಡಿತವಾಗಿ ತಡ ಮಾಡದಲ್ಲೇ ಆರಂಭ ಮಾಡೋದಕ್ಕೆ ಸಂಕಲ್ಪವನ್ನು ಮಾಡಿ, ಆ ಭಗವದ್ ಅನುಗ್ರಹ ನಿಮ್ಮ ಪರವಾಗಿರುವಾಗ ನೀವು ಯೋಚನೆ ಮಾಡ್ತಕ್ಕಂಥದ್ದು ಅಲ್ಲ ಅನ್ನುವಂಥದ್ದು. ಹಿರಿಯರು ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗೆ ಮನಸೋತು ಬಿಡ್ತಾರೆ, ಪ್ರಭಾವಿತರಾಗ್ಬಿಡ್ತಾರೆ. ಏನಪ್ಪ ಇಷ್ಟೆಲ್ಲ ತಿಳುವಳಿಕೆ ಇದೆ ಅನ್ನುವಂತಹ ಅಚ್ಚರಿಯನ್ನು ಮೂಡಿಸ್ತಕ್ಕಂತಹ ನಿಮ್ಮ ಸ್ವಭಾವ, ವಿದ್ಯೆ, ಬುದ್ಧಿ, ಆ ಪ್ರತ್ಯುತ್ಪನ್ನ ಮತಿ, ಅಂದರೆ ಆಯಾ ಕ್ಷಣಕ್ಕೆ ಅನುಗುಣವಾದಂತಹ ಸರಿಯಾದ ಮಾತುಕತೆ, ತೀರ್ಮಾನ ಇತ್ಯಾದಿಗಳು ಬಹಳ ಹೇರಳವಾಗಿ ನಿಮ್ಮಲ್ಲಿ ಸಿಕ್ಕುವಂತಹ ಸಮಯ. ನಿಮ್ಮ ಸಾಮರ್ಥ್ಯ ಎಲ್ಲ ಕಡೆ ಯಶಸ್ಸನ್ನು ಪಡೆಯುವುದಕ್ಕೆ ಸಹಕಾರಿ ಆಗೋದಿಲ್ಲ. ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಈ ಬುದ್ಧಿವಂತಿಕೆ ಎಲ್ಲ ಕಡೆಯಲ್ಲೂ ಕೆಲಸ ಮಾಡುತ್ತಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಅದನ್ನು ಗಮನಿಸಬೇಕಾಗತ್ತೆ. ನಿಮ್ಮ ಜೀವನ ಸಾಧನೆ ಹಲವಾರು ಜನಕ್ಕೆ ಮಾದರಿ, ಆದರೆ ಎಲ್ಲೂ ಕೂಡ ಕಳಂಕವಾಗಲಿ ಕುತಂತ್ರವಾಗಲಿ ಬೇಡ ಅನ್ನುವಂಥದ್ದು. ಅದರಿಂದ ಸಿಗಹಾಕ್ಕೊಳ್ತೀರಿ, ಅದು ನಿಮಗೆ ಶೋಭೆಯನ್ನು ತರುವುದಿಲ್ಲ. ದುರ್ಗಾ ಪ್ರಾರ್ಥನೆ, ದುರ್ಗಾ ಆರಾಧನೆಯನ್ನು ಮಾಡಿ, ಶುಭವಾಗಿ.